30 ವರ್ಷಗಳ ಹಿಂದೆ ನಾನು ಬಳ್ಳಾರಿ ಬಸ್ ಸ್ಟ್ಯಾಂಡ್ನಲ್ಲಿದ್ದಾಗ ನನಗೆ ಪರಿಚಿತನಾದಂಥ ಒಬ್ಬ ವ್ಯಕ್ತಿ, ಅವನು MSc ಓದಿದ್ದ. ಅವನು ರಾತ್ರಿ 10-10:30 ಸುಮಾರು ನನಗೆ ಕಂಡ. ಚೆನ್ನಾಗಿದ್ದೀರಾ ಸ್ವಾಮಿಗಳೇ ಅಂತಂದು. ಚೆನ್ನಾಗಿದ್ದೀನಿ ಸರ್. ಚೆನ್ನಾಗಿದ್ದೀನಿ ಸರ್. ನಿಮ್ಗೆ ಯಾರಾದರೂ ಮರ್ಡರ್ ಗೊತ್ತಿದ್ದಾರಾ? ನೋಡಿ ಎಂಥ ಪ್ರಶ್ನೆ. MSc ಓದಿದಂಥ ಒಬ್ಬ ವಿದ್ಯಾವಂತ. ಯಾಕೆ, ಏನಾಯಿತು ಅಂತ ಕೇಳಿದ್ರೆ, ಇಲ್ಲ ನಾವು ಒಂದು 10 ಲಕ್ಷ ಸಾಲ ಕೊಟ್ಟಿದ್ವಿ, ಆ ಆಸಾಮಿ ನಮಗೆ ಕೊಡ್ತಾ ಇಲ್ಲ, ಅವನಿಗೆ ಮರ್ಡರ್ ಮಾಡಬೇಕು, ಅದಕ್ಕೆ ಯಾರಾದರೂ ಇದ್ದಾರೇನೋ ಅಂತ. ನಾನು ಹೇಳಿದ್ದು ಎಷ್ಟೇನೆಂದರೆ, ಅವರು ಕೋಟ್ಯಾಧೀಶ್ವರರು. ಅಲ್ಲಪ್ಪ, ನೀನು ಒಬ್ಬನೇ ಮಗ, ಕೋಟ್ಯಾಧೀಶ್ವರ ನಿಮ್ಮಪ್ಪ, ಸುಮಾರು ಒಂದು 100 ಎಕರೆ ಗದ್ದೆ ಇದೆ, ತಿಂದು ಕುಂತ್ರೆ 3 ಜನ್ಮ ತಿಂದು ಕುಂತ್ರೆ ಸಾಲದಂಥ ಆಸ್ತಿ ಇದೆ, ಯಾಕಿಂತ ಕೆಟ್ಟ ಬುದ್ಧಿ? ಇಲ್ಲ, ಅವನು ಭಾರಿ ಸೊಕ್ಕೆ ಇದ್ದಾನೆ, ಮಾತುಗಳಿಗೆ ನಾವು ಮರ್ಡರ್ ಮಾಡಿಸ್ಲೇಬೇಕು. ನನಗೆ ಗೊತ್ತಿಲ್ಲಪ್ಪ ಅಂತಾರೆ ಯಾರು. ಪುಣ್ಯಾತ್ಮ, ನಮಸ್ಕಾರಪ್ಪ ಅಂತಂದೇಳಿ ಹೇಳಿದ. ಅವನು ಹೋದ. ಅದಾದ ಒಂದು 2-3 ತಿಂಗಳಿಗೆ ನಮ್ಮ ಫ್ರೆಂಡ್ ಒಬ್ಬರು ಕಂಡ್ರು ಬಸ್ ಸ್ಟ್ಯಾಂಡ್ನಲ್ಲಿ. ಅಕಸ್ಮಾತ್ ಸಿಕ್ಕ. ಆಗ ಅವನಿಗೆ ಪರಿಚಯ. ಅವನು ಏನು ಮರ್ಡರ್ ಮಾಡಬೇಕಂತ ಕೇಳಿದ್ನಲ್ಲ ಆ ಹುಡುಗ, ನನಗೆ ಪರಿಚಯ, ಅವನಿಗೂ ಪರಿಚಯ. ಅಲ್ಲೋ ಅವನಿಗೆ ಕಂಡಿದ್ದ ನೋಡು ಬಸ್ ಸ್ಟ್ಯಾಂಡ್ನಲ್ಲಿ, ಯಾರೋ ಮರ್ಡರ್ ಮಾಡಬೇಕಂತ ಕೇಳಿದೆ. ಅವನು ಕಾಣ್ತಾ ಇಲ್ಲ ಇತ್ತೀಚೆಗೆ ಅಂದೆ. ಅವನೆಲ್ಲ ಇದ್ದಾನ ಅಂದ. ಎಲ್ಲಿ ಹೋದ? ಅವನು ಸತ್ತೋದ ಆಗಲೇ ಅಂದ. ಹೆಂಗೆ ಅಂದೆ. ಇಲ್ಲ, ಅವನು ಮರ್ಡರ್ ಮಾಡ್ಸಕ್ಕಂತಂದೇಳಿ ಪ್ಲ್ಯಾನ್ ಮಾಡಿ ಅದು ಯಾರೋ ಮುಹೂರ್ತ ಇಟ್ಕೊಡ್ತಾರೆ ಅಂಥೇಳಿ ಯಾರೋ ಜ್ಯೋತಿಷಿಗಾರರ ಹತ್ರ ಹೋದರು. ಆ ಜ್ಯೋತಿಷಿಗಾರ ಮುಹೂರ್ತ ಇಟ್ಕೊಟ್ಟ ಮೇಲೆ ಅವನು ಅವರಮ್ಮ ಇಬ್ಬರು ಲಾರಿಯಲ್ಲಿ ವಾಪಸ್ ಬರ್ತಿದ್ರು ಆ ಊರಿಂದ. ಲಾರಿ ಮುಂದಲ ಕ್ಯಾಬಿನಲ್ಲಿ ಕುಂತಿದ್ರು ಇವರೆಲ್ಲ. ಲಾರಿ ಮುಂದಲಗಾಲಿ ಪಂಚರ್ ಆದಾಗ ಡ್ರೈವರ್ ಏನು ಹೇಳಿದಾನ, ಇದು ಲಾರಿ ಪಲ್ಟಿ ಆಗ್ಬೋದು ಅಂತಂದಾಗ ಇವನೇನು ಮಾಡ್ಯಾನ, ಇದಕ್ಕಿದ್ದಂಗೆ ಹಾರಿಬಿಟ್ಟಾನ ಲಾರಿಗಳಿಂದ. ಇಡೀ ಲಾರಿನೇ ಅವನ ಮೇಲೆ ಬಿದ್ದು ಹೋಗಿಬಿಟ್ಟ ಅಂತ ಹೇಳಿದ. ನೋಡಿ, ಕರ್ಮ ಅಂತಕ್ಕಂಥದ್ದು ಯಾರನ್ನೂ ಬಿಡೋದಿಲ್ಲ. ನಾವು ಇನ್ನೊಬ್ರಿಗೆ ಏನು ಮಾಡೋಕ್ಕೆ ಬಯಸ್ತೋ ಅದು ನಮ್ಮ ಜೀವನದಲ್ಲಿ ಜರುಗುತ್ತೆ. ಖಂಡಿತವಾಗಿ ನನ್ನ ಮನವಿ ಅಷ್ಟೇ, ದಯಮಾಡಿ ಯಾರಿಗೂ ಕೆಟ್ಟದ್ದು ಬಯಸ್ಬೇಡ್ರಿ, ಯಾರಿಗೆ ಕೆಟ್ಟದ್ದು ಮಾಡಬೇಡ್ರಿ. ಕೆಟ್ಟದ್ದು ಆ ಕ್ಷಣ ನಿಮಗೆ ತೃಪ್ತಿ ಕೊಡ್ಬೋದು, ಆದರೆ ಅದು ಇಡೀ ನಿಮ್ಮ ಜೀವನವನ್ನೇ ನುಂಗಿ ಹಾಕ್ತದೆ, ಬದುಕನ್ನೇ ನುಂಗಿ ಹಾಕ್ತದೆ, ಸಮಾಧಾನವನ್ನೇ ನುಂಗಿ ಹಾಕ್ತದೆ. ದಯಮಾಡಿ ಅದು ಮಾಡಿದರೆ ನಿಮಗೂ ಬರ್ಬೋದು, ರಿಟರ್ನ್ ಆಗಿ, ಅಥವಾ ನಿಮ್ಮ ಮಕ್ಕಳಿಗೆ ಬರ್ಬೋದು. ದಯಮಾಡಿ ಇಂಥ ಕೆಲಸಕ್ಕೆ ಯಾರೂ ಕೈ ಹಾಕಬಾರ್ದಾಗಿ ನಾನು ಮನವಿ ಮಾಡ್ತಾಯಿದ್ದೀನಿ. ಇದು ನನ್ನ ಜೀವನದಲ್ಲಿ ನಾನು ಕಂಡಂಥ ಒಂದು ಸತ್ಯ, ಅದನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ನಮಸ್ಕಾರ.